ನೋಡಿ, ಮೊದಲಿಂದನೂ ಹೇಳ್ತಿದ್ದೆ, ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ, ಯಾವುದೇ ತರಹದ ಅಕ್ರಮ ವ್ಯವಹಾರ ಇದು ನಡೀತಾ ಇಲ್ಲ, ಇದರಲ್ಲಿ ಯಾವುದೇ ತರಹದ ಇಲ್ಲಿಗಲ್ ಆಗಿರಲಿ ಅದು ಇದು ಆಗಿರಲಿ ಏನೂ ಇಲ್ಲ. ನಿಜವಾಗ್ಲೂ ನೋಡೋಕೆ ಹೋದರೆ ಇದು 12 ವರ್ಷದಿಂದ ಈ ವ್ಯಾಪಾರವನ್ನು ನಡೆಸ್ಕೊಂಡು ನೆಮ್ಮದಿಯಾಗಿ ಒಂದು ಕಡೆ ನಡೀತಾ ಇದ್ದದ್ದನ್ನು ಸುಮ್ಮನೆ ಆಗಿ ಇಷ್ಟೊಂದು ದೊಡ್ಡ ವ್ಯಾಪಾರ ಇದು, ಪ್ರತಿದಿನ ನೀವು 3,000 5,000 ಕಿಲೋ ತರಿಸ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಜನ ರೋಡ್ ಸೈಡ್ ಕಿಡಿಗೇಡಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಬಂದುಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಬಾಕ್ಸಿಗಿಷ್ಟು, ವಾರಕ್ಕಿಷ್ಟು, ತಿಂಗಳಿಗಿಷ್ಟು ಅಂತ ರೋಲ್ ಕಾಲ್ ಕೇಳಕ್ಕೆ ಬಂದರು. ಇಲ್ಲ, ಯಾವುದೇ ಥರದ ರೋಲ್ ಕಾಲ್ ನಿಮಗೆ ಕೊಡೋಕ್ಕೆ ನಾನು ರೆಡಿ ಇಲ್ಲ, ಕೊಡೋದು ಇಲ್ಲ, ಹೋಗ್ರಿ ಇಲ್ಲಿಂದ ಅಂತ ಹೇಳಿದ್ದಕ್ಕೆ ಮೊದಲು ಪೊಲೀಸ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ನಾವು ಪೊಲೀಸ್ ಹತ್ರ ಹೋಗಿ ಎಲ್ಲ ದಾಖಲಾತಿಗಳನ್ನು ತೋರಿಸಿ ಎಲ್ಲ ಮಾಡಿ ವಾಪಸ್ ಬಂದ ನಂತರ BBMPಗೆ ಹೋಗ್ತಾರೆ. BBMP ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಎಲ್ಲ ನಾವು ದಾಖಲಾತಿಗಳನ್ನು ತೋರಿಸಿ ಯಾವ ಥರ ಮಾಂಸ ಬರ್ತಿದೆ ಅವರು ಬಂದು ಚೆಕ್ ಮಾಡಿರ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ಸರಿಯಾಗಿದೆ ಅಂತ ನಂತರ FSSAಗೆ ಹೋಗ್ತಾರೆ. ಅದರ ನಂತರ ಎಲ್ಲ ಕಡೆ ಸುಮ್ಮನೆ ಒಂದು ಇದನ್ನು ಎತ್ಕೊಂಡು ನಮ್ಮ ವಿರುದ್ಧ ಒಂದು ಷಡ್ಯಂತ್ರವನ್ನು ರಚಿಸಿ ಯಾವುದೋ ಒಂದು ರೋಲ್ ಕಾಲ್ ಮಾಡ್ಕೊಳ್ಳೋಣ ಅಂತ ಮುಂದಕ್ಕೆ ಬರ್ತಾರೆ. ಯಾವ ಕಾರಣಕ್ಕೂ ನಾವು ಬಗ್ಗಲ್ಲ. ಯಾಕೆ ಅಂತ ಹೇಳಿದ್ರೆ ಎದೆ ತಟ್ಟಿ ಆವತ್ತೂ ನಿಂತಿದ್ನಲ್ಲ, ಇದರಲ್ಲಿ ಏನಾದ್ರು ನಾನು ತಪ್ಪು ಮಾಡಿದ್ದಿದ್ದೀರೆ ಅಲ್ಲಿಂದ ಓಡೋಗ್ಬಿಡ್ಬೇಕಾಗಿತ್ತು. ನಾನು ಎದೆ ತಟ್ಟಿ ಅಲ್ಲೇ ನಿಂತಿದ್ದೆ. ಬಾಕ್ಸಸ್ಗಳನ್ನು ನೀವು ಓಪನ್ ಮಾಡಿ ಅಂತ ಮಾಧ್ಯಮದವರು ಓಪನ್ ಮಾಡಿ ಅಂತ ಕೇಳಿದ್ರಿ. ಬಾಕ್ಸನ್ನು ಓಪನ್ ಮಾಡಿದ್ರೆ ಆ ಮೆಟೀರಿಯಲಿನ ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ. ಅಲ್ಲಿಂದ ಒಂದು 2 ಗಂಟೆ 3 ಗಂಟೆ 4 ಗಂಟೆ ಅದು ಹಂಗೆ ಓಪನ್ ಆಗಿದ್ರೆ ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿಲ್ಲ. ಆದರೆ ಅಧಿಕಾರಿಗಳು ಬಂದ ನಂತರ ಅದನ್ನು ಓಪನ್ ಮಾಡಿ ನಿಮಗೆ ಯಾವುದು ಬೇಕು ಎಲ್ಲವನ್ನು ಓಪನ್ ಮಾಡಿ ನೋಡಿ ಅಂದ ನಂತರ 84 ಬಾಕ್ಸನ್ನು ಓಪನ್ ಮಾಡಿ ಎಲ್ಲದರಿಂದ ಒಂದೊಂದು ಸ್ವಲ್ಪ ಸ್ಯಾಂಪಲನ್ನು ತಗೊಂಡು ಇವತ್ತು ನನ್ನ ವಿರುದ್ಧ ಒಂದು ಷಡ್ಯಂತ್ರ ರಚಿಸಿದವರ ಇವತ್ತು ಮುಖಭಂಗ ಆಗಿದೆ, ಅವ್ರಿಗೆ ಕಪಾಳ ಮೋಕ್ಷ ಆಗಿದೆ. ಇವತ್ತು ಬಂದುಬಿಟ್ಟು ಕೇಳಿ ಸಹೋದರ ಅಂದ್ಕೊಂಡು ಮೈಸೂರಿಂದ ಇಲ್ಲಿಗೆ ಬಂದು ಸಪೋರ್ಟು. ಅರೆ, ಯಾರು ಹೇಳ್ತಿದ್ದಾನೆ, ಆರೋಪ ಯಾರು ಮಾಡ್ತಿದ್ದಾನೆ, ಅವನ ಹಿನ್ನೆಲೆ ಏನು, ಅವನ ವ್ಯಕ್ತಿತ್ವ ಏನು, ಅವನು ಯಾರು, ಅದನ್ನು ಯೋಚನೆ ಮಾಡೋದು ಬೇಡವಾ? ಬರೀ ಅದಕ್ಕೆ ಒಂದು ಬಾಲ ಇರೋ ಕಾರಣಕ್ಕೆ ಅದು ನಾಯಿ ಆಗ್ಬಿಡುತ್ತಾ? ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟುಡಿಯೋಗೆ ನಾನು ಕುರಿನೇ ತೊಗೊಂಡೋಗಿ ತೋರಿಸ್ಬೇಕಾಗಿತ್ತು. ನೋಡ್ರಿ, ಇದು ಕುರಿ, ಇದು ನಾಯಿ ಅಲ್ಲ ಅಂತ ಹೇಳ್ಬಿಟ್ಟು ಜನರ ಒಂದು ಮನಸ್ಸಲ್ಲಿ ಸುಮ್ಮನೆ ಏನೋ ಒಂದು ತಪ್ಪು ಇದನ್ನು ಹುಟ್ಟಿಸಿ ಇವತ್ತು ಇಷ್ಟು ದೂರಕ್ಕೆ ತಗೊಬಂದು ನಮ್ಮ ರಾಜ್ಯದ ಹೆಸರನ್ನು ಕೆಡಿಸಿ, ಬೆಂಗಳೂರು ನಗರದ ಹೆಸರನ್ನು ಕೆಡಿಸಿ, ಇದರ ಹಿಂದೆ ಯಾರು ಷಡ್ಯಂತ್ರ ಮಾಡಿದ್ರೋ ಅವರ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸೋಮವಾರದ ದಿನ ನಾನು ಹೋಗ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ತೀನಿ. ಹಾಗೂ ಈ ಸರ್ಕಾರದ ಹೆಸರನ್ನು ಕೆಡಿಸೋಕ್ಕೋಸ್ಕರ ಒಂದು ಹುನ್ನಾರ ನಡೆಸಿ ಒಂದು ಷಡ್ಯಂತ್ರವನ್ನು ನಡೆಸಿದವ್ರನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವರು ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಏನಡಿ ನೋಡಿ, ನಾನೊಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ಗೂ ನನಗೆ ಯಾವ ಸಂಬಂಧವೂ ಇಲ್ಲ, ಯಾವ ಕಾರಣಕ್ಕೂ ನಾನು ಬೇಸಿಕ್ ಮೆಂಬರು ಅಲ್ಲ ಕಾಂಗ್ರೆಸ್ಗೆ. ಸಂವಿಧಾನದ ಇದು ಒಂದು ಸಪೋರ್ಟು ಬೆಂಬಲಿಸ್ತೀನಿ ನಾನು ಕಾಂಗ್ರೆಸ್ಗೆ, ನಾನು ಕಾಂಗ್ರೆಸ್ ಬೆಂಬಲಿಗ. ಅದನ್ಕೊಂಡು BJPನವರು ಟ್ವೀಟ್ ಮಾಡ್ತಾರೆ ಅಬ್ದುಲ್ ರಜಾಕ್ ಕಾಂಗ್ರೆಸ್ ಲೀಡರ್ ಅಂತ. ನಾನು ಯಾವತ್ತಿಂದ ಕಾಂಗ್ರೆಸ್ ಲೀಡರ್ ಅದನ್ನಪ್ಪ. ಮತ್ತೊಂದು ಏನು ಅಂತ ಹೇಳಿದ್ರೆ ಅವರು ಮೊಹಬ್ಬತ್ ಕಿ ದುಕಾನ್ ನಾಯಿ ಮಾಂಸವನ್ನು ಕೊಡ್ತಾ ಇದೆ ನೋಡಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡ್ತಾರೆ. ಇವತ್ತು BJP ಫಾರ್ ಕರ್ನಾಟಕ ನಿಮಗೂ ಮುಖಭಂಗವಾಗಿಲ್ವಾ? ಅಲ್ಲ, ತಾವು BJPನವರು ಇವನು ಯಾವ ಇದರಲ್ಲಿ ಒಳಗಿದ್ದ, ಇವನು ಈ ಪಿಂಪು ಕೆರೆಹಳ್ಳಿ ಏನೇನು ಇವನ ಚಟುವಟಿಕೆಗಳೇನು, ಇವನು 2013 DJ ಪೊಲೀಸ್ ಸ್ಟೇಷನಲ್ಲಿ ಇವನ ವಿರುದ್ಧ ಯಾವ ಥರ FIR ಆಗಿದೆ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಹೋಗ್ಬಿಟ್ಟು ಒಂದು MLA ಬಂದು ನಿಂತ್ಕೋಬೇಕು ಅವನ ಸಪೋರ್ಟಿಗೆ, ಒಂದು ಫಾರ್ಮರ್ MP ಬಂತು ನಿಂತ್ಕೊಬೇಕು ಅವನ ಸಪೋರ್ಟಿಗೆ. ಅವ್ನು ಮಾಡಿದ್ದೇನು, ಅದರಲ್ಲಿ ಸತ್ಯ ಇತ್ತಾ? ಅಟ್ಲೀಸ್ಟ್ ರಿಪೋರ್ಟ್ ಬರೋವರೆಗೂ ಕಾಯಬೇಕಾಗಿತ್ತಲ್ಲ. ಅವರು BJP ಅಷ್ಟು ದೊಡ್ಡ ಲೀಡ್ರ್ ಆಗಿಬಿಟ್ಟು ಒಂದು ಪಾರ್ಲಿಮೆಂಟೇರಿಯನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿದ್ದವರು ಅವನು ಸಪೋರ್ಟಲ್ಲಿ ಬಂದುಬಿಟ್ಟು ನಿಂತ್ಕೊಳ್ತಾರೆ. ಯಾಕೆ? ಬರೀ ಈ ಸರ್ಕಾರದ ಹೆಸರು ಕೆಡಿಸ್ಬೇಕು ಅಂತ. ಇಲ್ಲಾಂದರೆ ಯಾಕೆ BJP ಅದಕ್ಕೆ ಕುಮ್ಮಕ್ಕೆ ಕೊಡುತ್ತೆ? ವರದಿ ಏನಂತ್ರಿ ಬರಬೇಕಾಗಿತ್ತು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ ನಿಮಗೆ. ವರದಿಗೆ ನೀವು ಕಾದಿದ್ದು, ನಾನಲ್ಲ. ನಾವು ಯಾವುದೇ ಥರದ ಕೆಮಿಕಲ್ ಬಳಸಿಲ್ಲ, ಇದರಲ್ಲಿ ಯಾವುದೇ ಥರದ ಪ್ರಿಸರ್ವೇಟಿವ್ ಬಳಸಿಲ್ಲ, ವಿನೆಗರ್ ಏನು ಹಾಕಿಲ್ಲ. ವಿನೆಗರ್ ಹಾಕಿದ್ರೆ ಮಾಂಸ ಒಳ್ಳೇದಾಗುತ್ತಾ? ನಿಮ್ಮ ಮನೇಲಿ ಮಾಂಸ ತಿಂತಿದ್ರೆ ಅದು ಏನಾದರೂ ಕೆಟ್ಟೋದ್ರೆ ಅದಕ್ಕೆ ವಿನೆಗರಲ್ಲಿ ಹಾಕಿ ನೋಡಿ, ಚೆನ್ನಾಗಾಗ್ಬಿಡುತ್ತಾ? ಒಂದು ಬೈಟ್, ಒಂದು ತುತ್ತು ತಿಂದರೆ ಅದಕ್ಕೆ ಅರ್ಥ ಆಗುತ್ತೆ ಏನಪ್ಪ ಇದು ಅಂತ. ಒಂದು ಸ್ವಲ್ಪ ವಾಸನೆ ಬಂದರೆ ಬಿಸಾಕ್ತಾರೆ. ಅದನ್ನು ತೊಗೊಂಡೋಗಿ ನಾವು ಕೇಟರರ್ಸ್ಗೆ, ಹೋಟ್ಲ್ಗಳಿಗೆ ಸಪ್ಲೈ ಮಾಡೋಕ್ಕಾಗುತ್ತಾ? ರಾಜಸ್ಥಾನದಿಂದ ಯಾಕೆ? ಅದು ತುಂಬ ಒಳ್ಳೆ ಮಾಂಸ, ಅದು ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ. ಅದು ಮರುಭೂಮಿಯಿಂದ ಬರ್ತಿರೋ ಒಂದು ಪ್ರಾಣಿ. ಅದು ಮರುಭೂಮಿಯಲ್ಲಿ 4 ದಿನ ಅದಕ್ಕೆ ನೀರು ಕೊಡಬೇಡಿ ನೀವು, ಅದು ಹಂಗೆ ಜೀವಂತವಾಗಿರುತ್ತೆ. ಇಲ್ಲಿನ ಕುರಿಗಳು ನೀವು ಒಂದಿನ ನೀರು ಕೊಡಲಿಲ್ಲ ಅಂದರೆ ಹಂಗೆ ಬಿದ್ದೋಗುತ್ತೆ. ಅದಕ್ಕೆ ತುಂಬ ಜಾಸ್ತಿ ಶಕ್ತಿ, ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಜಾಸ್ತಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದು ನಾಟಿ ಕುರಿ. ಇದು ಆ ನಾಟಿ ಕುರಿ ಮಾಂಸಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಇಲ್ಲಿ ಕೇಳಿ ಪಡ್ಕೊಳ್ತಾರೆ ಅದೇ ಬೇಕು ಅಂತ, ಅದಕ್ಕೋಸ್ಕರ ತರ್ತೀವಿ.
ಮುಂದಿನ ಸ್ಟೆಪ್ ಏನಿಲ್ಲ, ಡೆಫಮೇಷನ್ ಕೇಸ್ ಹಾಕ್ತೀನಿ. ನನ್ನ ವಿರುದ್ಧ ಯಾರ್ಯಾರು ಏನೇನು ಇದು ಷಡ್ಯಂತ್ರ ಮಾಡಿದ್ರು, ಇದರಿಂದ ಸತ್ಯ ಏನು ಎಲ್ಲ ನಾನು ಬಿಚ್ಚಿ ಸರ್ಕಾರದ ಮುಂದೆ ಇಡ್ತೀನಿ. ಈ ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ ಒಂದು ಕೆಟ್ಟ ಹೆಸರು ತಂದವರು ಯಾರ್ಯಾರು ಇದು ಹಿಂದೆ ಇದ್ದಾರೆ, ಈ ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಎಲ್ಲರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.